ಇಡೀ ದೇಶ ಮತ್ತೊಂದು ಮಹಾ ಚುನಾವಣೆಗೆ ಸಜ್ಜಾಗುತ್ತಿದೆ. ಮತದಾರ ಮತ್ತು ಅಭ್ಯರ್ಥಿ ಆ ಮತದಾನದ ನಿರ್ಣಾಯಕ ದಿನಕ್ಕಾಗಿ ಸಿದ್ಧರಾಗ್ತಿದ್ದಾರೆ. ಹಾಗಿದ್ರೆ ದೇಶದ ಮೂಲೆ ಮೂಲೆಗಳಲ್ಲಿ ಮತದಾನದ ಜೋಶ್ ಹೇಗಿದೆ, ಮತದಾರನ ಮನಸ್ಸಿನಲ್ಲಿ ಏನೇನಿದೆ, ಇದನ್ನ ಪ್ರತಿಷ್ಠಿತ ರಣಕಣಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡೋ ರಣರೋಚಕ ಕಾರ್ಯಕ್ರಮ TV9 ಭಾರತ ಯಾತ್ರೆಗೆ ಸ್ವಾಗತ. ನಾನು ಪ್ರಸನ್ನ ಗಾಂವ್ಕರ್. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಹಾಲಿ ಸಿಎಂ HD ಕುಮಾರಸ್ವಾಮಿ ಅವರನ್ನ ಮತ ಕೊಟ್ಟು ಪಾರ್ಲಿಮೆಂಟ್ಗೆ ಕಳಿಸಿದಂಥ ಕ್ಷೇತ್ರ ಇದು. ಅದೇ ಸಿಎಂ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿಗೆ ಸೋಲನ್ನು ತೋರಿಸಿದ ಕ್ಷೇತ್ರ ಇದು. ಸದ್ಯ ಈ ಕ್ಷೇತ್ರದಲ್ಲಿ ಗಟ್ಟಿ ಕಲ್ಲಿನ ಬಂಡೆಯಂತೆ ನಿಂತವರು ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿ DK ಸುರೇಶ್. ಈ ಬಂಡೆಯನ್ನ ಛಿದ್ರಗೊಳಿಸ್ತೀನಿ, ಕೋಟೆಯನ್ನ ಕೆಡವಿ ಹಾಕ್ತೀನಿ ಅಂತ ರಾತ್ರೋರಾತ್ರಿ ಹೊರಟವರು BJPಯ ಅಶ್ವಥ್ ನಾರಾಯಣ. ಜನ ಯಾರಿಗೆ ಮತ ಕೊಡ್ತಾರೆ, ಯಾರನ್ನ ಛಿದ್ರ ಮಾಡ್ತಾರೆ ಅನ್ನೋಂಥದ್ದನ್ನ ಕ್ಷೇತ್ರದ ತುಂಬ ಓಡಾಡಿ ತಿಳ್ಕೊಳ್ಳೋಣ. ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರೋ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿನ ಜನರ ಮೂಲ ಕಸುಬು ಕೃಷಿ. ಅದರಲ್ಲೂ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಜೀವನಾಧಾರವಾಗಿರೋದು ರೇಷ್ಮೆ ಕೃಷಿ. ಅಲ್ಲದೆ ಬೃಹತ್ ನಗರ ಬೆಂಗಳೂರಿಗೆ ತರಕಾರಿ, ಹಣ್ಣು ಹಂಪಲುಗಳನ್ನು ಪೂರೈಕೆ ಮಾಡೋದು ಕೂಡ ಇದೇ ಜಿಲ್ಲೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಮಹತ್ವದ ಪಾತ್ರ ವಹಿಸಿದೆ. ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಹಾಗೂ JDS ನಡುವೆ ನೇರ ಹಣಾಹಣಿ ನಡೆಯುತ್ತೆ. ಆದರೆ ಈ ಬಾರಿ ಕಾಂಗ್ರೆಸ್ ಹಾಗೂ JDS ಒಂದಾಗಿ ಚುನಾವಣಾ ಅಖಾಡಕ್ಕಿಳಿದಿರೋದ್ರಿಂದ ಬಿಜೆಪಿಯೊಂದಿಗೆ ಸೆಣಸಾಡಲಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ DK ಸುರೇಶ್, ಬಿಜೆಪಿ ಅಭ್ಯರ್ಥಿಯಾಗಿ ಅಶ್ವಥ್ ನಾರಾಯಣ. ರಣಕಣದಲ್ಲಿ ಈ ಇಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಸಾವಿರದ 1967ರಲ್ಲಿ ಹುಟ್ಟಿಕೊಂಡ ಈ ಕ್ಷೇತ್ರದ ಮೊದಲ ಹೆಸರು ಕನಕಪುರ ಲೋಕಸಭಾ ಕ್ಷೇತ್ರ. ಆದರೆ 2008ರಲ್ಲಿ ಕನಕಪುರ ಕ್ಷೇತ್ರವನ್ನ ಪುನರ್ರಚನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವಾಗಿ ಮಾರ್ಪಡಿಸಲಾಯಿತು. ಅಲ್ಲಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಅತಿ ಹೆಚ್ಚು ಬಾರಿ ಗೆದ್ದಿದ್ದಾರೆ. 2013ರ ಉಪಚುನಾವಣೆಯಲ್ಲಿ DK ಶಿವಕುಮಾರ್ ಸಹೋದರ DK ಸುರೇಶ್ ಮೊದಲ ಬಾರಿಗೆ ಸ್ಪರ್ಧಿಸಿದ್ರು. ಇದೀಗ ಇದೇ ಕ್ಷೇತ್ರದಿಂದ 3ನೇ ಬಾರಿ ಸ್ಪರ್ಧೆಗೆ ಇಳಿದಿದ್ದಾರೆ. ಸಾಂಪ್ರದಾಯಿಕ ಎದುರಾಳಿ JDS ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರೋದ್ರಿಂದ DK ಸುರೇಶ್ ಅನಾಯಾಸವಾಗಿ ಗೆಲ್ಲುವ ಉತ್ಸಾಹದಲ್ಲಿದ್ದಾರೆ. JDS ಮತ್ತು ಕಾಂಗ್ರೆಸ್ ಪಕ್ಷದ ಒಮ್ಮತದ ಅಭ್ಯರ್ಥಿಯಾಗಿದ್ದೀನಿ. ಸೊ ಅದೊಂದು ನನ್ನ ಬೆಂಬಲಕ್ಕೆ ನಿಂತಿದೆ. ಅದರ ಜೊತೆಗೆ ನಾನು ಕೂಡ ಕಳೆದ 5 ವರ್ಷ ನನಗೇನು ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಇಡೀ ಕ್ಷೇತ್ರ ಪ್ರತಿದಿನ ನಾನು ಒಡನಾಟವನ್ನು ಇಟ್ಕೊಂಡು ಕೆಲಸ ಮಾಡಿರೋದ್ರಿಂದ ಇವೆಲ್ಲ ಕೂಡ ನನಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ CP ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸೋಕೆ ಬಿಜೆಪಿ ಚಿಂತನೆ ನಡೆಸಿತ್ತು. ಆದರೆ ಯೋಗೇಶ್ವರ್ ಆಸಕ್ತಿ ತೋರಿಸದೇ ಇರೋದ್ರಿಂದ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಅವರಿಗೆ ಟಿಕೆಟ್ ನೀಡಲಾಯಿತು. ದೇಶದೆಲ್ಲೆಡೆ ಇರೋ ಮೋದಿ ಅಲೆಯಿಂದ ಈ ಬಾರಿ ಗೆದ್ದೇ ಗೆಲ್ಲುತ್ತೀನಿ ಅನ್ನೋ ನಂಬಿಕೆಯಲ್ಲಿದ್ದಾರೆ ಅಶ್ವಥ್ ನಾರಾಯಣ್. ಡಿಸ್ಪ್ಯೂಟಲ್ಲಿ ಇದ್ದಿದ್ದಕ್ಕೆ ಈ ಮೇಕೆದಾಟು ಕ್ಲಿಯರೆನ್ಸ್ ಕೊಟ್ಟಿರೋ ಇವ್ರು ಏನೂ ಮಾಡಿಲ್ಲ. ಈ ಥರದ್ದು CR ಫಂಡ್ ಅಂತ ಕೊಡ್ತಾರೆ, ಸೆಂಟ್ರಲ್ ರೋಡ್ ಫಂಡ್ ಅಂತ. ಎಲ್ಲಿ ಹೈವೇ ರೋಡ್ ಮಾಡ್ತಾರೆ ಅದಕ್ಕೆ ಪಕ್ಕದ ಡಿಸ್ಟ್ರಿಕ್ಟ್ ರೋಡು, ಕನೆಕ್ಟಿವಿಟಿ ರೋಡ್ ಮಾಡಲಿಕ್ಕೆ ಸೆಂಟ್ರಲ್ ರೋಡ್ ಫಂಡ್ ಅಂತ ಕೊಡ್ತಾರೆ. ಎಷ್ಟು CR ಫಂಡ್ ರೋಡನ್ನು ತಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದರೆ ಇವ್ರಿಗೆ ಇದ್ರ ಬಗ್ಗೆ ಯೋಚನೆನೇ ಇಲ್ಲ. ಎಲ್ಲಿ ಬಂಡೆ ಕಾಣ್ತದೆ ಅಲ್ಲಿ ಕ್ರಷರ್ ಹಾಕಬೇಕು ಅಂತ ಯೋಚನೆ, ಎಲ್ಲಿ ಬೆಟ್ಟ ಕಾಣುತ್ತೆ ಅಲ್ಲಿ ನೀವು ಕ್ರಷರ್ಸ್ ನಡೆಸಬೇಕು ಅಂತ ಯೋಚನೆ, ಎಲ್ಲಿ ಮರಳು ಸಿಗ್ತದೆ ಅಲ್ಲಿ ಮೈನರ್ ಗಣಿಗಾರಿಕೆ ಮಾಡಬೇಕು ಅಂತ ಯೋಚನೆ ಹೊರತು ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೋಟೆಯಲ್ಲಿ ಮತ್ತೆ ಗೆಲುವಿನ ಪತಾಕೆ ಹಾರಿಸೋಕೆ ಮೈತ್ರಿ ಅಭ್ಯರ್ಥಿ DK ಸುರೇಶ್ ರಣಕಣಕ್ಕಿಳಿದಿದ್ದಾರೆ. DK ಬ್ರದರ್ಸ್ ಕೋಟೆ ಭೇದಿಸೋಕೆ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ರಣಕಹಳೆ ಊದಿದ್ದಾರೆ. ಆದರೆ ಈ ಇಬ್ಬರು ಅಭ್ಯರ್ಥಿಗಳ ಭವಿಷ್ಯ ಬರೆಯೋಕೆ ಬೆಂಗಳೂರು ಗ್ರಾಮಾಂತರದ ಜನತೆ ತುದಿಗಾಲಲ್ಲಿ ನಿಂತಿದ್ದಾರೆ. ನಾವು ಬಡ ರೈತರು ಉದ್ಧಾರ ಆದ್ರೆ ದೇಶ ರಕ್ಷಣೆ ಮಾಡೋವಷ್ಟು ನಾವೇ ಒಬ್ಬರು ಸೈನಿಕರಾಗ್ತೀವಿ. ಬಡವ್ರಿಗೆ ಅನುಕೂಲತೆ ಯಾರು ಮಾಡ್ತಾರೆ ಬಂದು ಮುಂದೆ ಹೇಳ್ಬಿಡ್ಲಿ ಸರ್. ನಾವು ಬಂಡೆ ಅಂತಾರಲ್ಲ, ಬಂಡೆನೇ ಎಲ್ಲ ಲೂಟಿ ಹೊಡೆದು ಈ ದೇಶ ಎಲ್ಲ ನುಂಗ್ ಹಾಕ್ಬಿಟ್ರು. ನಮ್ಮ ಕನಕಪುರಕ್ಕೆ ಮಾತ್ರ DK ಸಿಂಗರೇ ಬೇಕು. ಸುರೇಶ್ ಅವರೇ ಗೆಲ್ಲರು ಸರ್. ಈ ರಾಜಕೀಯದ ವಿಶೇಷತೆ ಮತ್ತು ವಿಶಿಷ್ಟತೆಯೇ ಇದು. ಒಂದು ಕಾಲಕ್ಕೆ
ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸೋತಿದ್ದಂತಹ ಅನಿತಾ ಕುಮಾರಸ್ವಾಮಿ ಅವರು ಇದೇ ರಾಮನಗರದ ಶಾಸಕಿಯಾಗಿದ್ದಾರೆ. ಅವರು ಡಿ ಕೆ ಸುರೇಶ್ ಅವರನ್ನ ಬೆಂಬಲಿಸಲೇಬೇಕಾದಂತಹ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ರಾಮನಗರದ ಮತದಾರ ಮತ್ತು ಹಳ್ಳಿಗಾಡಿನ ಜನ, ರೈತರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವೀಗ ರಾಮನಗರದ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಬಂದಿದ್ದೀವಿ. ಇಲ್ಲಿನ ಜನರ ಅಭಿಪ್ರಾಯವನ್ನು ತಿಳ್ಕೊಳ್ತಾ ಇದ್ದೀವಿ. ಸರ್, ಈಗ ರಾಜಕಾರಣ ತುಂಬಾ ಬಿಸಿ ಏರಿದೆ. ಹೇಗೆ ಬಿಸಿಲು ಆಗಿದೆಯೋ ಅದೇ ರೀತಿ ಕಾವು ಕೂಡ ಏರ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ ಯಾರಿಗೆ ಹೆಚ್ಚು ಸಪೋರ್ಟ್ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ? ಚೀನಾದಿಂದ ಗೂಡು ಬರ್ತಾ ಇದೆ. ನಮಗೆ ಇಲ್ಲಿ ರೇಟು ಇವತ್ತು 300 ರೂಪಾಯಿ KG ತೂಕ ಬೀಳ್ತಾ ಇದೆ. ಚೀನಾದ ಗೂಡು ರದ್ದು ಮಾಡಿದರೆ ನಮಗೆ ಇವತ್ತು ನಾವು 500, 550, 600 ರೂಪಾಯಿ ಮಾರ್ಕೆಟ್ ಹೋಗುತ್ತೆ. ಇವತ್ತು ನೋಡ್ರಿ ಅವ್ರದ್ದೊಂದು ವ್ಯವಸ್ಥೆಯಿಂದ ನಮಗಿನ್ನೂ ನಾವು ನೆಲ ಕಚ್ತಾ ಇದ್ದೀವಿ. ರೈತ ಒಬ್ಬ ನೆಲ ಕಚ್ತಾ ಇದ್ದಾನೆ. ಇವತ್ತು ಅವರು ಚೀನಾ ವ್ಯವಸ್ಥೆ ಬೆಂಬಲಿಸ್ತಿದ್ರೆ ಇವತ್ತು ನಮಗೆ ಒಳ್ಳೆ ಮಾರ್ಕೆಟ್ ಇರೋದು, ಒಳ್ಳೆ ರೈತರು ನಾವು ಅಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಂಡು ಇವತ್ತು ರೇಷ್ಮೆ ಬೆಳೆಗಾರ ಅಂದ್ರೆ ನೆಲ ಕಚ್ಚೋಗ್ಬಿಟ್ಟಿದ್ದಾನೆ ಈ ವರ್ಷದಿಂದ. ಆದ್ರೆ ಈಗ ಬಿಜೆಪಿ ಅವರು ಹೇಳ್ತಾರಲ್ಲ, ದೇಶದ ರಕ್ಷಣೆ ಆ ವಿಚಾರ ಬಂದಾಗ ಮೋದಿನ ಸಪೋರ್ಟ್ ಮಾಡಬೇಕು ಅಂತ. ದೇಶದ ರಕ್ಷಣೆ ಓಕೆ, ಇಲ್ಲಿ ನಾವು ಬಡ ರೈತರು ಉದ್ಧಾರ ಆದ್ರೆ ದೇಶ ರಕ್ಷಣೆ ಮಾಡೋವಷ್ಟು ನಾವೇ ಒಬ್ಬರು ಸೈನಿಕರಾಗ್ತೀವಿ. ಒಬ್ಬ ರೈತ ಬಲವಾದ ಅಂದ್ರೆ ನಾವು 10 ಜನ ರೈತರನ್ನ ನಾವು ಸೈನಿಕರನ್ನ ಉತ್ಪಾದನೆ ಮಾಡ್ತೀವಿ. ನಾವು ಉತ್ಪಾದನೆ ಮಾಡೋ ಸೈನಿಕರು ಉತ್ಪಾದನೆ ಮಾಡೋರು ನಾವೇ ನೆಲ ಕಚ್ಚಿದ ಮೇಲೆ ಸೈನಿಕರು ಎಲ್ಲಿ ದೇಶ ಉದ್ಧಾರ ಮಾಡಕ್ಕೆ ಹೋಗ್ತಾರೆ? ನಾವು ಫಸ್ಟು ನಾವು ರೈತರನ್ನ ದೇಶದ ಒಳಗಡೆ ಇರೋನ್ನ ಅಭಿವೃದ್ಧಿ ಪಡಿಸ್ಬೇಕು, ಆಮೇಲೆ ದೇಶ ಅಭಿವೃದ್ಧಿ ಪಡೋದು ನಾವು ಪಡಿಸ್ತೀವಿ, ನಾವು ಸಪೋರ್ಟ್ ಕೊಡ್ತೀವಿ. ಒಂದೊಂದು ಅಕೌಂಟಿಗೆ 100 ರೂಪಾಯಿ ಹಾಕಿದ್ರೆ ಎಷ್ಟು ಕೋಟಿ, ಸಾವಿರಾರು ಕೋಟಿ ಆಗುತ್ತೆ. ಯಾಕೆ ಸೈನಿಕರಿಗೆ ಕೊಡೋಕ್ಕಾಗಲ್ಲ? ಬೆಂಬಲ ಯಾಕೆ ಕೊಡೋಕ್ಕಾಗಲ್ಲ? ನಮ್ಮಲ್ಲೇ ಜೋಬಲ್ಲಿಲ್ಲ ಅಂದರೆ ಸೈನಿಕರಿಗೆ ಎಲ್ಲಿಂದ ಕೊಡ್ತಾರೆ ಅವರು? ನಾವು ಕೊಟ್ಟಿದ್ದೆ ತಾನೆ ಅವ್ರು ಕೊಡೋ GST ಕೊಡ್ತಾ ಇದ್ದೀವಿ. ಅದು ಕೊಡ್ತಾ ಇರೋದು ಎಲ್ಲಿಗೂ ಸೈನಿಕರಿಗೆ ಹೋಗ್ತಾ ಇದೆ. ಅಲ್ಲಿ ನಮ್ಮ ಜೋಬಲ್ಲಿ ಇದ್ದಿರ್ತಾನೆ, ನಾವು ಅವ್ರಿಗೆ ಕೊಟ್ಟರೆ ಅವ್ರಿಗೆ ಕೊಡ್ತಾರೆ. ನಮ್ಮ ಜೋಬಲ್ಲೇ ಇಲ್ಲ ಅಂದರೆ ನಾವು ಅವ್ರಿಗೆ ಇನ್ನೆಲ್ಲಿ ಕೊಡೋಕ್ಕೆ ಬಂತು? ಫಸ್ಟು ನಾವು ಬಲವಾಗೋಣ. ರೈತರು ಬಲವಾದರೆ ದೇಶನ ಎಷ್ಟು ಬೇಕಾದರೂ ಮುಂದಕ್ಕೆ ತಗೊಂಡು ಹೋಗ್ಬೋದು. ನಾವೇ ಇಲ್ಲಿಲ್ಲ ಅಂದರೆ ದೇಶ ಎಲ್ಲಿ ಮುಂದೆ ಹೋಗುತ್ತೆ? ಮೋದಿ ಅವ್ರು ಏನು ಮಾಡ್ತಾರೆ? ನಾವು ದೇಶ ಅಭಿವೃದ್ಧಿ ಮಾಡ್ತೇವೆ, ಅಲ್ಲೆಲ್ಲೋ ಎದ್ದು ಕೂತ್ಕೊಂಡು ದೇಶ ಅಭಿವೃದ್ಧಿ ಮಾಡೋದಲ್ಲ. ನಮ್ಮ ಸಣ್ಣ ಪುಟ್ಟ ರೈತರನ್ನ ಉಳಿಸ್ರಿ, ಆಮೇಲೆ ತಾನಾಗೆ ದೇಶ ಮುಂದುವರಿಯುತ್ತೆ. ಯಾರಿಗೆ ಹೆಚ್ಚು ಒಲವಿದೆ, ಯಾರಿಗೆ ಮತ ಕೊಟ್ಟರೆ ಒಳ್ಳೆಯದು ಅಂತ? ಡಿ ಕೆ ಸುರೇಶ್ ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ಸ್ಥಳೀಯದ ರಾಜಕೀಯ ನಮಗೆಲ್ಲ ಥರದ ಅನುಕೂಲ ಸಿಗುತ್ತೆ. ಮೋದಿದು ಸೆಂಟ್ರಲ್ಗೆ ಹೋಗುತ್ತೆ. ಅವ್ರೇನಂತ ಏಳಿಗೆ ಆಗದ ಕೆಲಸಗಳ ರೈತರಿಗೆ ಮಾಡಲಿಲ್ಲ, ಸಾಲ ಮನ್ನಾ ಮಾಡಲಿಲ್ಲ. ಬರೀ ನಾವು ಇದೇ ವನವಾಸ ಹೊತ್ತಿದ್ದಾಗೋಯ್ತು. ಹಾಗಾಗಿ ಈ ಸಮ್ಮಿಶ್ರ ಸರ್ಕಾರನೇ ಒಳ್ಳೆಯದು ಅಂತ ಅನಿಸ್ತದೆ. ಸರ್, ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ಡಿ ಕೆ ಸುರೇಶ್ ಅವ್ರಿಗೆ ನಾವು ವೋಟ್ ಮಾಡ್ತೀವಿ. ಯಾಕಂತಂದರೆ ಅವರು ಈಗ ರೈತನಿಗೆ ಬೇಕಾದಂತಹ ಏನೇ ಬೆಂಬಲ ಇದ್ದರೆ ಮಳೆ ಬೆಳೆ ಈಗ ಅದನ್ನು ಆಧಾರ ಇಟ್ಕೊಂಡು ಅವ್ರು ನಮಗೆ ಬೇಕಾದಂಥ ಸವಲತ್ತುಗಳನ್ನ ಮಾಡಿಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಈಗ ನಿಮ್ಮ ಕ್ಷೇತ್ರಕ್ಕೆ ಸುರೇಶ್ ಅವರಿದ್ದಾರೆ, ಡಿ ಕೆ ಸುರೇಶ್. ಅವ್ರ ಬಗ್ಗೆ ಯಾವ ರೀತಿ ಅಭಿಪ್ರಾಯ? ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಒಳ್ಳೆಯವರು. ಅವ್ರಿಗೆ ಸಿಗ್ತಾ ಇಲ್ಲ, ಕೈಗೆ ಸ್ವಲ್ಪ ತೊಂದರೆಗಳಾಗ್ತದೆ ಅವ್ರಿಗೆ. ಹಿಂದಿಂದನೇ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಮಾಡ್ತಾರೆ ರೈತರಿಗೆ. ಅವ್ರೇನು ಕಾನೂಪುರದಲ್ಲಿ ಏನು ಮೋಸ ಮಾಡಿಲ್ಲ, ಎಲ್ಲ ಕಡೆನೂ ಚೆನ್ನಾಗಿ ಮಾಡ್ಕೊಂಬಂದಿರೆ. ನಾನು ಏನು ಹೇಳ್ಪಡ್ತೀನಿ ಅಂದರೆ, ಯಾರೇ ಮಾಡಲಿ, ಯಾರೇ ಬರಲಿ ಕ್ಷೇತ್ರದಲ್ಲಿ ಒಂದು ರೈತರಿಗೆ ಒಂದು ಬೆಲೆ ಸಿಗಬೇಕು. ಒಂದು ರೈತರಿಗೆ ಏನು ಕೇಳ್ತಾರೆ ರೈತರು ಅಂದರೆ, ಒಂದು ಗೂಡು ಕೇಳ್ತಾರೆ, ಒಂದು ಬಾಳೆಕಾಯಿ ಕೇಳ್ತಾರೆ, ಈರುಳ್ಳಿ ಕೇಳ್ತಾರೆ, ಬೆಳ್ಳುಳ್ಳಿ ಕೇಳ್ತಾರೆ, ಇದು ಕೇಳ್ತಾರೆ. ಏನೂ ಇಲ್ಲ ಅಂತಂದಮೇಲೆ ರೈತರು ಎಲ್ಲಿಗೆ ಹೋಗ್ಬೇಕು? ಓಟ್ ಹಾಕೊಂಡ್ರೆ ಯಾರಿಗೆ ಹಾಕ್ತಾರೆ? ನನಗಿದ್ದಾರೆ, ಜನ ಇದ್ದಾರೆ, ನನಗೆ ಹಾಕ್ಬಿಡ್ತಾರೆ, ಗೆದ್ದುಬಿಡ್ತಾರೆ. ಈಗಿನ ಜನ ಯಾರೂ ಇಲ್ಲ, ಎಲ್ಲ ಒಳ್ಳೆ ಬುದ್ಧಿವಂತರೆಯ. ಹಾಕೋ ಓಟೆಯ ಗೆಲ್ಸೋದೇ ಅಲ್ವಾ? ಇಷ್ಟು ಹೇಳಕ್ಕೆ ಪಡ್ತೀನಿ ನಾನು. 2019ರ ಲೋಕಸಭಾ ಚುನಾವಣೆಯಲ್ಲಿ ಯುವಕರ ಪಾತ್ರ ದೊಡ್ಡದಿದೆ. ಬೆಂಗಳೂರು ನಗರಗಳಲ್ಲಿ ಯುವ ಸಮುದಾಯದ ಒಲವು ಮೋದಿ ಪರವಾಗಿದೆ. ಆದರೆ ಗ್ರಾಮಾಂತರದಲ್ಲೂ ಯುವಕರ ನಾಡಿ ಮಿಡಿತ ಹೇಗಿದೆ ಅವರೇ ಹೇಳ್ತಾರೆ. ಈಗ ಯಾರಿಗೆ ಹೆಚ್ಚು ನೀವು ಸಪೋರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಅಂತ? ಓಕೆ ಸರ್, ನಾವು ಈಗ ಮೋದಿ ಬಗ್ಗೆ ಸುಮಾರು ಹಲವು ಇದಿದೆ ನಮಗೆ. ಮೋದಿ ಹೆಂಗಂದರೆ ನೋಟ್ನ ಬ್ಯಾನ್ ಮಾಡಿದ್ದಾರೆ, ಅವರು ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಮೋದಿಯವರು ಇವತ್ತು ಮತ್ತೊಮ್ಮೆ ಗೆದ್ದು ಮೋದಿಯವರು ನಮ್ಮ ಇದರಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವು ಮೋದಿಯವ್ರ ಬಗ್ಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಟೀಮ್ ಒಟ್ಟು ಟೋಟಲ್ ಎಷ್ಟು ಟೀಮ್ ಇದೆ ಅವರು ಎಲ್ಲರೂ ಮೋದಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೀವೇನು ಹೇಳ್ತೀರಿ ಸರ್? ನಮಗೆ ಈಗ ಭಾರತ ಸರ್ಕಾರದಲ್ಲಿ ಮೋದಿ ಸರ್ಕಾರನೇ ಬರಬೇಕು. ನಮ್ಮ ಕರ್ನಾಟಕ ಸರ್ಕಾರದಿಂದ ಹೋದ ಸಲ 20 ಜನ ಕೊಟ್ಟಿದ್ದೀವಿ MP-ನ. ಈ ಸಲನೂ 15 ಜನ MP ಕೊಟ್ಟಿದ್ದೀವಿ ಸರ್. ನಮ್ದು ಏನಿದ್ರು ಮೋದಿ ಸಪೋರ್ಟ್. ಇನ್ನೊಂದಷ್ಟು ಯುವಕರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಸರ್, ಈಗ ನಿಮ್ಮಲ್ಲೇ ಒಂದಷ್ಟು ಜನ ಹೇಳ್ತಾ ಇದ್ರು ನಮಗೆ ಡಿ ಕೆ ಸುರೇಶ್ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಡೆಲ್ಲಿಯಲ್ಲಿ ಮೋದಿ ಅವರು ಬರಬೇಕು, ಏನ್ ಮಾಡೋದು? ಪಕ್ಕ ಡಿ ಕೆ ಶಿವಕುಮಾರ್ ಕಡೆಯವರೇ. ನಾವು MLA ಎಲೆಕ್ಷನ್ ಬಂದಾಗ ಡಿಕೆನೆ, ನಮ್ಮ ಡಿ ಕೆ ಶಿವಕುಮಾರ್ ಮಾಡ್ತೀವಿ. ನಾವು ಈ ದೇಶ ಅನ್ನೋದು ವಿಚಾರ ಬಂದಾಗ ಈಗ ಮೋದಿ ಅಲೆ ಎದ್ದಿದೆ, ಎಲ್ಲ ಕಡೆ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಮತ್ತು ಈಗ ಸ್ಟೇಕ್ಗಳು, ಪಾಕಿಸ್ತಾನ ಗಲಾಟೆಗಳು ಇವರೆಲ್ಲ ಕೇಳಿದಾಗ ನಮ್ಮ ದೇಶಕ್ಕೆ ಏನೋ ಒಂದು ಮಾಡ್ಬೋದೇನೋ ಅನ್ನೋದು ಒಂದು ಕುತೂಹಲ ಬಂದಿದೆ. ಅದಕ್ಕೋಸ್ಕರ ನಮಗೆ ಸೆಂಟ್ರಲ್ಲಿ ಮೋದಿ ಬೇಕು, ನಮ್ಮ ಕನಕಪುರಕ್ಕೆ ಮಾತ್ರ ಡಿ ಕೆ ಶಿವಕುಮಾರೇ ಬೇಕು. ಲೋಕಸಭಾ ಚುನಾವಣೆಯಲ್ಲಿ ಯುವಕರದ್ದೊಂದು ಪಕ್ಷ, ಹಿರಿಯರದ್ದೊಂದು ಪಕ್ಷ. ಸೈಕಲ್ ಸವಾರಿ ಮಾಡೋರಿಂದ ಹಿಡಿದು ಎತ್ತಿನ ಗಾಡಿ ಓಡಿಸೋರ ಅಭಿಪ್ರಾಯ ಇಲ್ಲಿದೆ.
ಹೇಗಿದೆ ವಾತಾವರಣ, ಹೆಂಗಿದೆ ಈ ಸಲ? ಏನೋ ಬದಲಾವಣೆ ಮಾಡುವಂತ ಐವತ್ತೆ. ಅಂದ್ರೆ ಯಾಕೆ ಈಗ ಡಿ.ಕೆ. ಸುರೇಶ್ ಅವರು ನಿಮ್ಮ MP ಇದ್ದಾರೆ, ಏನು ಬದಲಾವಣೆ ಅಂದ್ರೆ ಏನು ಮಾಡ್ತೀರಿ, ಯಾಕೆ ಮಾಡ್ತೀರಿ? ಏನೋ ಸಮ್ಮಿಶ್ರ ಸರ್ಕಾರ ಹೊಂದಾಣಿಕೆ ಐತೆ, ಈ ಸತಿ ಬಿಜೆಪಿಗೆ ಚಾನ್ಸ್ ಕೊಡುವ. ಇಲ್ಲಿ ವಾತಾವರಣ ನೋಡಿದ್ರೆ, ಬೆಂಗಳೂರು ಗ್ರಾಮಾಂತರದ ವಾತಾವರಣ ನೋಡಿದ್ರೆ ಯಾರಿಗೆ ಹೆಚ್ಚು ಸಪೋರ್ಟಿವ್ ಆಗಿದೆ ಅಂತ? ಸರ್ ಇಲ್ಲಿ ಯಾರಿಗೆ ಹೆಚ್ಚು ಸಪೋರ್ಟು ಅಂದರೆ ಕಾಂಗ್ರೆಸ್ಗೆ ಜಾಸ್ತಿ ಇದಿದೆ. ಈಗೇನು ಡಿ.ಕೆ. ಸುರೇಶ್ ಅವರು ನಿಂತಿದ್ದಾರೆ, ಅಶ್ವಥ್ ನಾರಾಯಣ ಅವರು ನಿಂತಿದ್ದಾರೆ ಬಿಜೆಪಿಯಿಂದ, ಯಾರಿಗೆ ಹೆಚ್ಚು ಗೆಲ್ಲುವಂತ ಚಾನ್ಸಸ್ ನಿಮಗೆ ಕಂಡು ಬರ್ತಾ ಇದೆ? ನಮಗೆ ಜಾಸ್ತಿ ಈಗ ಸುರೇಶು ಗೆಲ್ಲು ಸಾಕಷ್ಟು ಕೆಲಸ ಮಾಡಿದಾರಾ ಏನು? ಹೌದು ಸರ್, ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಡಿ.ಕೆ. ಸುರೇಶ್ ಹಾಗೂ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಬಗ್ಗೆ ಗ್ರಾಮಾಂತರದ ಮಹಿಳೆಯರ ಅಭಿಪ್ರಾಯವೇನು? ಇಬ್ಬರಲ್ಲಿ ಮಹಿಳೆಯರ ಮತ ಯಾರಿಗೆ? ಅವರೇ ಹೇಳ್ತಾರೆ. ಮೇಡಮ್, ಈಗ ನೀವು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಯಾರಿಗೆ ಹೆಚ್ಚು ವೋಟ್ ಹಾಕಕ್ಕೆ ಇಷ್ಟಪಡ್ತೀರಿ? ನಾವು ಬಹುಜನ ಸಮಾಜ ಪಕ್ಷಕ್ಕೆ, BSPಗೆ. ಯಾವ ಕಾರಣಕ್ಕೆ? ಸೂರ್ಯ ಅವ್ರಿಗೆ ಏನು ಗೊತ್ತಾಗೋದು, ಡಿ.ಕೆ. ಅವ್ರಿಗೆ ಏನು ಗೊತ್ತಾಗೋದು, ಲೀಡ್ರುಗಳು ಮಾಡ್ತಾ ಇರೋದು. ಈಗ ಅಪ್ಪ ಮಕ್ಕಳು ಸರ್ಕಾರ ಇದು. ಇವಾಗ ಹೋದ್ರು ಮಂಡ್ಯದಲ್ಲಿ ಹೋದ್ರು, ನಿಖಿಲ್ ಕುಮಾರಸ್ವಾಮಿಗೆ ಬೇಕಾಗಿತ್ತಾ? ಅಪ್ಪ ಮಕ್ಕಳಿಗೆ ಬೇಕಾಗಿತ್ತಾ? ಇದು ಹೋದ್ರು ಹೋಗಿ ಇದು ಅಂಬರೀಷ್ ಅವ್ರು ಇದ್ರೆ ಇಷ್ಟು ಗಂಟು ಅವಕಾಶ ಕೊಡ್ತಿದ್ರ? ಇಲ್ಲ ಅಲ್ವಾ? ಅದಕ್ಕೆ ಪ್ರತಿಯೊಬ್ಬರು ಎಲ್ಕ ಗೊತ್ತಾಗುತ್ತೆ. ಈಗೇನು ಓಟು ಅಂದ್ರೆ ಏನು ಹೇಳ್ಕೊಡ್ಬೇಕಾಗಿಲ್ಲ. ಅಮ್ಮ, ಯಾರಿಗೆ ಈ ಸಲ ನೀವು ವೋಟ್ ಹಾಕೋ ಹೆಚ್ಚು ಸಾಧ್ಯತೆ ಇದೆ? ನಾವು ಬಿಜೆಪಿಗೆ ಹಾಕ್ತೀವಿ, ಮೋದಿ ಅವ್ರಿಗೆ ಹಾಕ್ತೀವಿ. ಯಾಕೆ ಅಂತ ಮೋದಿ ಅವ್ರು ಬಂದು ಏನೇನೋ ಸ್ವಲ್ಪ ಕೆಲಸ ಇದ್ ಮಾಡ್ತಾವ್ರಲ್ಲ, ಬಡವ್ರು ನೋಡ್ತಾವ್ರೆ, ಬಡವ್ರ ಬಗ್ಗೆ ಸ್ವಲ್ಪ ಎತ್ತಿಡಿವ ಅಂತ ಅವ್ರು ಮುಂದೆ ಬಂದವ್ರೆ. ಆಮೇಲೆ ನೋಡೋಣ ಏನ್ ಮಾಡ್ತಾರೆ, ಓಟ್ ಹಾಕಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ನೋಡುವ, ಕೇಳೋದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ರಾಮನಗರದ ಜನತೆಯ ಮತಗಳು ನಿರ್ಣಾಯಕ. ಅವರ ಕಷ್ಟಗಳೇನು? ಹಾಲಿ ಸಂಸದ ಮೈತ್ರಿ ಅಭ್ಯರ್ಥಿ ಡಿ.ಕೆ. ಸುರೇಶ್ಗೆ ಮತ ಚಲಾಯಿಸುತ್ತಾರಾ? ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ಗೆ ಮತ ಚಲಾಯಿಸುತ್ತಾರಾ? ಅದರಲ್ಲೂ ಫುಟ್ಪಾತ್ ವ್ಯಾಪಾರಿಗಳ ಒಲವು ಯಾರೆಡೆಗಿದೆ? ವ್ಯಾಪಾರಿಗಳ ಆಕ್ರೋಶವೇನೋ ಕೇಳಿ. ರಾಮನಗರದ ಹೃದಯ ಭಾಗದಲ್ಲಿ ನಾವು ಈಗ ಇದ್ದೀವಿ. ಡಿ.ಕೆ. ಸುರೇಶ್ ಅವರಿಗೆ ಹೆಚ್ಚಿನ ಜನ ಬೆಂಬಲ ಕೊಡ್ತಾ ಇದ್ದಾರಾ ಅಥವಾ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರಿಗೆ ಪರವಾಗಿ ಒಲವಿದೆಯಾ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಸರಿಗ ಮುಂಬರುವಂತ ಲೋಕಸಭಾ ಚುನಾವಣೆಗೆ ಹೆಚ್ಚು ಯಾರಿಗೆ ವೋಟ್ ಹಾಕುವಂತ ಸಾಧ್ಯತೆ ಇದೆ ಅಂತ? ಇಲ್ಲಿ ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಅವರು. ಸರ್, ನೀವೇನು ಹೇಳ್ತೀರಿ ಸರ್? ಡಿ.ಕೆ. ಸುರೇಶ್ ಅವರ ಪರ ಹೆಚ್ಚು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರಾ ಅಥವಾ ಬಿಜೆಪಿ ಅಶ್ವಥ್ ನಾರಾಯಣ ಅವರ ಪರ ಹೆಚ್ಚು ಒಲವಿದೆಯಾ? ಸಾರು ಬಿಜೆಪಿ ಕಾಂಗ್ರೆಸ್ಸು ದಳ ಅನ್ನೋದಲ್ಲಿ ಇಲ್ಲಿ ಬಡವ್ರಿಗೆ ಏನು ಅನುಕೂಲ ಮಾಡ್ತಾರೆ ಅವ್ರು ಬರ್ಬೇಕು. ನಮಗೆ ಇಂಥವ್ರಿಗೆ ಹಾಕ್ಬೇಕು ಅಂತ ದೇಶಕ್ಕೆ ಮೋದಿ ಇರಬೇಕು ಹೊರತು ಇಲ್ಲಿ ರಾಮನಗರ ಚನ್ನಪಟ್ಟಣ ಯಾರೇನು ಇದೇನಿಲ್ಲ. ಬಡವ್ರಿಗೆ ಯಾರು ಅನುಕೂಲತೆ ಮಾಡ್ಕೊಡ್ತಾರೆ ಅವ್ರು ಬರಬೇಕು. ಕೆಲಸ ಹಿಂದಿನ ಸಂಸದರು ಕೆಲಸ ಮಾಡಿದಾರ, ಬಡವರ ಪರವಾಗಿದಾರ? ಇಲ್ಲಿ ಯಾರು ಮಾಡ್ತಾ ಇಲ್ಲ. ಬಡವ್ರಿಗೆ ಇರೋರಿಗೆ ಮಾಡ್ತಾವ್ರೆ ಹೊರತು, ಸೌಕರ್ಯ ಅವರೇ ಹೊರತು ಬಡವ್ರು ಯಾರಿಲ್ಲೂ ಉದ್ಧಾರ ಆಯ್ತಾ ಇಲ್ಲ. ಬಡವರು ಬಿಸಿಲಲ್ಲಿ ಒಣಗಿ ಪಣಗಿ ಮಾಡ್ತಾ ಹೊರತು ಫುಟ್ಪಾತ್ ಅಂಗಡಿಗಳಲ್ಲಿ ಯಾರಿಗೂ ಏನು ಅನುಕೂಲತೆ ಮಾಡ್ಕೊಡ್ತಾ ಇಲ್ಲ ಸರ್. ಅವ್ರು ದುಡ್ಡು ಮಾಡ್ಕೊತಾರೆ ಹೊರತು ಬಟ್ ಗೆದ್ದವರು ಬಡವ್ರಿಗೆ ಅನ್ಸ್ಪಂದ ಯಾರು ಕೊಡ್ತಾ ಇಲ್ಲ. ಯಾರಾದ್ರೂ ಅಷ್ಟೇ, ಕಾಂಗ್ರೆಸ್ ಅವ್ರು ಆಗ್ಬೋದು, ದಳದವ್ರು ಆಗ್ಬೋದು, ಬಿಜೆಪಿ ಅವರು ಯಾರು ಸರ್ ಬಡವ್ರಿಗೆ ಅನುಕೂಲತೆ ಯಾರು ಮಾಡ್ತಾರೆ ಬಂದು ಮುಂದೆ ಹೇಳ್ಬಿಡ್ಲಿ ಸರ್. ನೀವೇನ್ ಹೇಳ್ತೀರಿ ಸರ್? ಸಂಸದರಾಗಿದ್ದಂತಹ ಡಿ.ಕೆ. ಸುರೇಶ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ, ಮಾಡಿಲ್ಲ ಅನ್ನೋ ಅಭಿಪ್ರಾಯ ಏನಿದೆ ನಿಮ್ದೇ? ಮಾಡಿಲ್ಲ ಸರ್, ಏನೂ ಕೆಲಸಗಳು ಮಾಡಿಲ್ಲ. ಇಲ್ಲಿ ನೋಡಿದ್ರೆ ನೀವು ಅರ್ಕಾವತಿ ನದಿ ನೋಡ್ಬೋದು ಅಥವಾ ರೋಡ್ಗಳು ನೋಡ್ಬೋದು, ಯಾವುದೇ ನೋಡಿದ್ರೆ ಯಾವ ಕೆಲಸಗಳು ಆಗಿಲ್ಲ, ಮುಂದೇನು ಮಾಡಲ್ಲ ಅವರು. ಹಾಗಾಗಿ ಈ ಸರಿ ನಾವು ಅವ್ರಿಗೆ ಚೇಂಜ್ ಮಾಡ್ತಾ ಇದ್ದೀವಿ. ಚೇಂಜ್ ಮಾಡಿ ಯಾರಿಗೆ ಕೊಡ್ತೀರಿ? ಯಾರು? ಅಶ್ವಥ್ ನಾರಾಯಣ ಅವರಿಗೆ, ಅಶ್ವಥ್ ನಾರಾಯಣ ಮೋದಿ ಅವರಿಗೆ ಓಟ್ ಹಾಕ್ತಾ ಇದ್ದೀವಿ ನಾವು. ಅಶ್ವಥ್ ನಾರಾಯಣ ಅವರನ್ನ ನೋಡಿ ಕೊಡ್ತಿರೋ ಅಥವಾ ಮೋದಿ ಅವ್ರನ್ನ ನೋಡಿ ಕೊಡ್ತಿರೋ? ಅಶ್ವಥ್ ನಾರಾಯಣ ಮತ್ತೆ ಮೋದಿ ಇಬ್ಬರನ್ನು ನೋಡಿ ಕೊಡ್ತಾ ಇದೀವಿ ನಾವು. ಏನೋ ಡಿ.ಕೆ. ಸುರೇಶ್ ಮಾಡವ್ರ ಕಂಡ್ರೆ ಕೆಲ್ಸಗಳು ಕಾಂಗ್ರೆಸ್ ಕಡೆಯಿಂದ ಆಗೈತೆ, JDS ಕಡೆಯಿಂದ ಏನೂ ಇಲ್ಲ. ಲೀಡರ್ಗಳು ಒಳ್ಳೆ ಅನುಕೂಲ ಮಾಡ್ಕೋತಾವ್ರೆ, ಬಡವ್ರ ಬಗ್ಗರಿಗೆ ಏನು ನೋಡ್ತಾ ಇಲ್ಲ. ರಾಜಕೀಯ ದೆಹಲಿಯಲ್ಲೇ ನಡೆಯಬೇಕು ಅಂತೇನಿಲ್ಲ. ಹಳ್ಳಿಯ ಅರಳಿಕಟ್ಟೆಗೆ ಹೋದರೆ ಸಾಕು, ಹಿರಿಯರೇ ದೇಶದ ಭವಿಷ್ಯ ಹೇಳ್ತಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸಿಂಗರಾಜಪುರದ ಹಿರಿಯರು ಕಿಡಿಕಾರಿದ್ದಾರೆ ನೋಡಿ. ನಾವೀಗ ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಪುರ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ಜನತೆ ಯಾವ ರೀತಿ ಮಾತನಾಡ್ತಾರೆ ಮತ್ತು ಅವರ ಅಭಿಪ್ರಾಯ ಏನು ಅನ್ನೋದನ್ನ ಹಿರಿಯ ನಾಗರಿಕರನ್ನು ಒಂದಷ್ಟು ಜನರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ. ಅಜ್ಜರೇ, ಯಾವ ರೀತಿ ವಾತಾವರಣ ಇದೆ, ಯಾರು ಗೆಲ್ಲಬಹುದು ಅನ್ನುವಂಥ ನಿಮ್ಮ ಅಭಿಪ್ರಾಯ? ಇಲ್ಲಿ ನಮ್ಮ ಈ ಸುರೇಶ್ ಕನಕಪುರದವರು ಸುರೇಶ್ ಅವರೇ ಗೆಲ್ಲರು ಸಹ 5 ಲಕ್ಷ ಲೀಡೇ ಗೆಲ್ತಾರೆ. ಸರ್, ನೀವೇನು ಹೇಳ್ತೀರಿ ಸರ್? ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಹೆಚ್ಚು ಗೆಲ್ಲುವಂತ ಅವಕಾಶ ಇದೆ? ಈಗ
ಡಿ ಕೆ ಸುರೇಶನೇ ಜಾಸ್ತಿ ಗೆಲ್ಲೋದು. ಯಾಕೆ ಅಂತಂದರೆ ಕ್ಯಾಂಡಿಡೇಟ್ ಇಲ್ಲಿ ವೀಕ್ ಕ್ಯಾಂಡಿಡೇಟ್ ಆದರೆ ಇನ್ನು ಬೇಕಾದ್ರೆ ಹೊಸ ಯೋಗೇಶ್ ಇದ್ರೆ ಫೈಟ್ ಕೊಡೋರು. ಅದಕ್ಕೆ ಆದೇಶದಿಂದ ಡಿ ಕೆ ಸುರೇಶನೇ ಓಟು. ಈಗ ಅಶ್ವಥ್ ನಾರಾಯಣ ನಿಂತಿದ್ದಾರೆ ಇಲ್ಲಿಂದ. ಡಿ ಕೆ ಸುರೇಶ್ ಅವರು ಮತ್ತೆ ಅಶ್ವಥ್ ನಾರಾಯಣ ಅಂತಂದಾಗ ನೀವು ಯಾರಿಗೆ ಹೆಚ್ಚು ಓಟ್ ಹಾಕಿ? ನಾವು ಜಾಸ್ತಿ BJPಗೆ ಹಾಕೋದು. BJPಯಿಂದ ಉಪಕಾರ ಆಗೋದು ನಮ್ಮ ತಾಲೂಕಿಗೆ. BJPಗೆ ನಾವು ಹಾಕೋದು. ಅವ್ರು ಗೆಲ್ಬೋದು. ಸುರೇಶ್ ಅವ್ರು ಗೆದ್ದರು ಅವ್ರೇನು ನಮಗೆ ಮಾಡಲಿಲ್ಲ. ಕನಕಪುರದ ಬಂಡೆ ಅಂತಾರಲ್ಲ, ನಾವು ಬಂಡೆ ಅಂತಾರಲ್ಲ, ಬಂಡೆನೇ ಎಲ್ಲ ಲೂಟಿ ಹೊಡೆದು ಈ ದೇಶ ಎಲ್ಲ ನುಂಗ್ ಹಾಕ್ಬಿಟ್ರು. ಈಗ ಮೋದಿ ಆ ಥರ ಲೂಟಿ ಹೊಡಿತಾ ಇದ್ದಾನೆ. ನಿಷ್ಠಾವಂತ ಈ ದೇಶಕ್ಕಾಗಿ ಹೋರಾಡ್ತಾರೆ, ಈ ದೇಶಕ್ಕಾಗಿ ಜನಗಳಿಗೆ ಸೇವೆ ಮಾಡ್ತಾವ್ರೆ. ಅಂಥವ್ರು ಬೇಕೇ ಹೊರತು ಇಂಥ ಕಳ್ಳರುಗಳ ತಗೊಂಡು ಏನು ಮಾಡಿದ್ರಿ? ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜಕೀಯ ರಣರಂಗದಲ್ಲಿ ಬಿಜೆಪಿಗೆ ಸಿಹಿಗಿಂತ ಕಹಿಯೇ ಹೆಚ್ಚು. HD ಕುಮಾರಸ್ವಾಮಿ 1996ರಲ್ಲಿ ಸಂಸದರಾಗಿ ಗೆದ್ದ 2 ವರ್ಷಕ್ಕೆ ಚುನಾವಣೆ ಬಂದಿತ್ತು. ಆಗ ತೆನೆ ಹೊತ್ತ ಮಹಿಳೆಯನ್ನ ಪಕ್ಕಕ್ಕೆ ಸರಿಸಿ ಬಿಜೆಪಿಯ ಮೊದಲ ಖಾತೆಯನ್ನು ಎಂ ಶ್ರೀನಿವಾಸ್ ತೆರೆದಿದ್ರು. ಈ ಬಾರಿ ದೇಶದಾದ್ಯಂತ ಮೋದಿ ಅಲೆ ಇರೋದ್ರಿಂದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಕನಕಪುರದ ಕೋಟೆಯನ್ನ ಕೆಡವಿ ಹಾಕುವ ಹುಮ್ಮಸ್ಸಿನಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನ ಬರೆಯೋದಕ್ಕೆ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರು ದೊಡ್ಡ ಮಟ್ಟದ ಉತ್ಸಾಹದಿಂದ ಕಣಕ್ಕಿಳಿದಿದ್ದಾರೆ. ಮೋದಿಯವರು 90 ನೀರಾವರಿ ಯೋಜನೆಗಳಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಡಿಸ್ಪ್ಯೂಟಲ್ಲಿ ಇದ್ದಿದ್ದಕ್ಕೆ ಈ ಮೇಕೆದಾಟು ಕ್ಲಿಯರೆನ್ಸ್ ಕೊಟ್ಟಿರೋ ಇವ್ರು ಏನೂ ಮಾಡಿಲ್ಲ. ಈ ಥರದ್ದು CR ಫಂಡ್ ಅಂತ ಕೊಡ್ತಾರೆ, ಸೆಂಟ್ರಲ್ ರೋಡ್ ಫಂಡ್ ಅಂತ. ಎಲ್ಲಿ ಹೈವೇ ರೋಡ್ ಮಾಡ್ತಾರೆ ಅದಕ್ಕೆ ಪಕ್ಕದ ಡಿಸ್ಟ್ರಿಕ್ಟ್ ರೋಡು ಕನೆಕ್ಟಿವಿಟಿ ರೋಡ್ ಮಾಡಲಿಕ್ಕೆ ಸೆಂಟ್ರಲ್ ರೋಡ್ ಫಂಡ್ ಅಂತ ಕೊಡ್ತಾರೆ. ಎಷ್ಟು CR ಫಂಡ್ ರೋಡನ್ನು ತಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದರೆ ಇವ್ರಿಗೆ ಇದ್ರ ಬಗ್ಗೆ ಯೋಚನೆನೇ ಇಲ್ಲ. ಎಲ್ಲಿ ಬಂಡೆ ಕಾಣ್ತದೆ ಅಲ್ಲಿ ಕ್ರಷರ್ ಹಾಕಬೇಕು ಅಂತ ಯೋಚನೆ, ಎಲ್ಲಿ ಬೆಟ್ಟ ಕಾಣುತ್ತೆ ಅಲ್ಲಿ ನೀವು ಕ್ರಷರ್ಸ್ ನಡೆಸಬೇಕು ಅಂತ ಯೋಚನೆ, ಎಲ್ಲಿ ಮರಳು ಸಿಗ್ತದೆ ಅಲ್ಲಿ ಮೈನರ್ ಗಣಿಗಾರಿಕೆ ಮಾಡಬೇಕು ಅಂತ ಯೋಚನೆ ಹೊರತು ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ದೊಡ್ಡ ಫೈಟ್ ನಿರೀಕ್ಷಿಸಬಹುದು. ಮೈತ್ರಿ ಅಭ್ಯರ್ಥಿ DK ಸುರೇಶ್ಗೆ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಫೈಟ್ ಕೊಡ್ತಾರೆ. ಆದರೆ 3ನೇ ಬಾರಿ ಸ್ಪರ್ಧಿಸಿರೋ ಹಾಲಿ ಸಂಸದ DK ಸುರೇಶ್ ಈಗಾಗಲೇ ರಣತಂತ್ರ ರೂಪಿಸಿದ್ದಾರೆ. ಈ ಬಾರಿ JDS ಬೆಂಬಲ ಸೂಚಿಸಿರೋದ್ರಿಂದ DK ಸುರೇಶ್ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೋಟೆಯಲ್ಲಿ ಗೆಲುವಿನ ಪತಾಕೆಯನ್ನು ಹಾರಿಸೋದಕ್ಕೆ JDS ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ DK ಸುರೇಶ್ ಅವರು ಸಜ್ಜಾಗಿ ನಿಂತಿದ್ದಾರೆ. ಯಾವ ಆಧಾರದ ಮೇಲೆ ಈ ಒಂದು ವಿಶ್ವಾಸ ಅವರಿಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಸ್ವತಃ DK ಸುರೇಶ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಅವರು ಚುನಾವಣೆಗೆ ನಿಂತಿದ್ದಾರೆ, ಒಂದು ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವರು ನನ್ನ ಮೇಲೆ ಆರೋಪ ಮಾಡಲೇಬೇಕು. ಅವ್ರು ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಏನಾದ್ರು ಒಂದಷ್ಟು ಜೋರಾಗೆ ಸೌಂಡ್ ಮಾಡಬೇಕು. ಆ ಸೌಂಡು ಬೇರೆದ್ರ ಮುಂದೆ, ಜನದ ತೀರ್ಮಾನದ ಮುಂದೆ ಆ ಸೌಂಡು ಅಷ್ಟೇನು ಸದ್ದು ಕಾಣಲ್ಲ ಅಂತ ಕಾಣಿಸ್ತದೆ. DK ಸುರೇಶ್ ಹಾಲಿ ಸಂಸದರಾಗಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 3 JDS ಶಾಸಕರು ಹಾಗೂ 4 ಕಾಂಗ್ರೆಸ್ ಶಾಸಕರಿದ್ದಾರೆ. ಒಬ್ಬರೇ ಒಬ್ಬರು ಬಿಜೆಪಿಯ ಶಾಸಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿದ್ದಾರೆ. ಸ್ವತಃ CM HD ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿಯೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಗೆ ಬರುತ್ತಾರೆ. DK ಶಿವಕುಮಾರ್ ಕೂಡ ಇದೇ ಕ್ಷೇತ್ರದವರಾಗಿದ್ರೆ DK ಬ್ರದರ್ಸ್ ಸಂಬಂಧಿಯಾಗಿರೋ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿಕೊಳ್ತಾರೆ. ಹೀಗಾಗಿ ಮತ್ತೆ DK ಸುರೇಶ್ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಆದರೆ ಮೋದಿ ಅಲೆ ಅಶ್ವಥ್ ನಾರಾಯಣ್ ಭವಿಷ್ಯವನ್ನ ಬದಲಾಯಿಸಲೂಬಹುದು. ಅಭ್ಯರ್ಥಿಗಳು ಹೊಸ ಭರವಸೆಗಳು, ಆಶ್ವಾಸನೆಗಳು, ಘೋಷಣೆಗಳನ್ನು ಜನರ ಮುಂದಿಡ್ತಿದ್ದಾರೆ. ಅಭ್ಯರ್ಥಿಗಳು ನೀಡುತ್ತಿರೋ ಭರವಸೆ, ಘೋಷಣೆಗಳನ್ನು ಆಲಿಸುತ್ತಿರೋ ಜನರು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಇದು ಇವತ್ತಿನ ಭಾರತ ಯಾತ್ರೆ. ದೇಶದ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಲ್ಲಿ ನಾಳೆ ಸಿಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.